ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ಇವತ್ತಿನ ವಿಡಿಯೋದಲ್ಲಿ. ಯಾಕಂದರೆ ನಾನು ಪಟ್ಟಿರುವಂಥ ನೋವು ಇದು ನನ್ನ ಡೆಲಿವರಿ ಟೈಮಲ್ಲೂ ಪಟ್ಟಿಲ್ಲ. ನಿಜವಾಗ್ಲೂ ಅಷ್ಟೊಂದು ನೋವು, ಅಷ್ಟೊಂದು ಹತ್ತಿದ್ದೀನಿ ನೋವಿಗೆ. ಏನಕ್ಕೆ ಅಂದರೆ ನಾವು ಟೂ ವೀಲರಲ್ಲಿ ಇವತ್ತು ಬಿದ್ದುಬಿಟ್ವಿ. ಕುಂದುರ್ಪಿ ಹೋಗಿದ್ವಿ ಸ್ವಲ್ಪ ಕೆಲಸದ ಮೇಲೆ, ಅಲ್ಲಿ ಬಿದ್ದುಬಿಟ್ವಿ. ಅಪ್ಪ ನಿಜ ನನಗೆ ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ನಾವು ಹಾಸ್ಪಿಟಲ್ ಹೋಗಿ ಬಂದ್ವಿ. ಅಲ್ಲಿ ಸ್ವಲ್ಪ ನನಗೆ ಇಂಜೆಕ್ಷನ್ ಕೊಟ್ಟು ಮತ್ತು ಇದು ಹಚ್ಚಕ್ಕೆ ಅಂತ ಒಂದು ಕ್ರೀಮ್ ಕೊಟ್ಟಿದ್ದಾರೆ. ಭಾಳ ಅದು ಸ್ವಲ್ಪ ಈಗ ರೆಸ್ಟ್ ಕೊಟ್ಟಿದ್ದೀನಲ್ಲ, ಇವಾಗ ಸ್ವಲ್ಪ ಹಂಗೆ ಊತ ಬಂದಿದೆ. ಇನ್ನು ಸಂಜೆ ಆಗ್ತಾ ಆಗ್ತಾ ಬಂತು ಊತ, ಕಾಲು ಅಷ್ಟೊಂದು ಊತ ಬಂದ್ಬಿಡ್ತು. ಪೇಯ್ನ್ ಜಾಸ್ತಿ, ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಪೇಯ್ನ್ ಬಂದ್ಬಿಟ್ಟೈತೆ. ನಮ್ಮ ಮನೆಯವ್ರು ಈ ರೀತಿ ಏನಾದರೂ ಒಂದು ಆದರೆ ಅದನ್ನು ಹೇಳಿದ್ದೇ ಹೇಳ್ತಾರೆ ಹಂಗೆ. ನಾನು ಅದು ಸ್ಕಿಡ್ಡಾಗಿ ಬಿತ್ತು ಗಾಡಿ, ಅದರಲ್ಲಿ ಬೀಳ್ಬೇಕಾದ್ರೆ ಕಾಲು ತೆಗಿಬೇಕಂತೆ ಗಾಡಿ ಮೇಲಿಂದ. ಅದು ನನಗೆ ಗೊತ್ತೇ ಆಗಿಲ್ಲ, ಸ್ಕಿಡ್ಡಾಗಿ ಬಿದ್ದಿದೆ ಗಾಡಿ ಅನ್ನೋದು. ಬಿದ್ದ ಬಿದ್ವಿ ಅನ್ನೋದು ಗೊತ್ತಾಗಿತ್ತು ನನಗೆ. ಇಲ್ಲಾಂದಿದ್ರೆ ನನಗೇನೋ ಆಗಲೇ ತೆಗೆದುಬಿಡ್ತಾ ಇದ್ದೆ, ಇಲ್ಲಾಂದಿದ್ರೆ ಗೊತ್ತಾಗಿದ್ದರೆ ಮುಂಚೆನೇ. ಬೀಳೋದು ಅದೆಲ್ಲ ಗೊತ್ತಾಗಲ್ವಲ್ಲ, ಯಾವ ಟೈಮಲ್ಲಿ ಹೆಂಗೆ ಬೀಳುತ್ತೆ ಗಾಡಿ ಅನ್ನೋದು. ಹಂಗೆ ಅದಕ್ಕೆ ಈಗ ಪೇಯ್ನ್ಗೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ನಾನು ಮೂವ್ ಹಚ್ಚಿಸ್ಕೊತಾ ಇದ್ದೀನಿ. ಅದರಲ್ಲಿ ನೋಡ್ರಿ, ನಾನು ಇಲ್ಲಿ ಕೆಳಗಡೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಚೇರ್ ಮೇಲೆ ಕುತ್ಕೊಂಡಿದ್ರೆ ನಮ್ಮ ಮನೆಯವ್ರು ಏನಂದ್ರು ಗೊತ್ತಾ? ತುಂಬ ಜನ ಕಾಮೆಂಟ್ಸ್ ಎಲ್ಲ ಮಾಡ್ತಾವ್ರಲ್ಲ, ಅದಕ್ಕೆ ಬೇಡ ಬಮ್ಮ ನೀನು ಚೇರ್ ಮೇಲೆ ಕುತ್ಕೊಂಡು ನಾನು ಕೆಳಗಡೆ ಈ ಥರ ಮೂವ್ ಎಲ್ಲ ಹಚ್ಚಿದ್ರೆ, ಹೆಂಡ್ತಿನ ಚೇರ್ ಮೇಲೆ ಕುಡಿಸವನೆ ಇವನು ಕೆಳಗಡೆ ಕುತ್ಕೊಂಡು ಇದು ಮೂವ್ ಹಚ್ತಾವನೆ ಅಂತಂದು ಅದಕ್ಕೂ ಕಾಮೆಂಟ್ ಮಾಡ್ತಾರೆ. ಕೆಳಗಡೆ ಬಾ, ನೋವಾದರೂ ಪರವಾಗಿಲ್ಲ ಅಂದರು. ನೋಡಿ ನಾನು ಹೇಳ್ದೆ, ಬೇರೆಯವ್ರಿಗಾಗಿ ನಾವು ಎದುರ್ಕೊಂಡು ಜೀವನ ಮಾಡಿದ್ರೆ ಅದು ಎಲ್ಲನೂ ತಪ್ಪಾಗಿ ಕಾಣುತ್ತೆ. ನಮ್ಗೀಗ ಹುಷಾರಿಲ್ಲ ಅಂದಮೇಲೆ ನಾವು ಎಲ್ಲಿ ಕುತ್ಕೊಂಡ್ರೆ ಏನೋ, ನನಗೀಗ ಮೇಯ್ನು ನನಗೆ ಅಲ್ಲಿ ಕುತ್ಕೊಂಡು ಹಿಂಗೆ ಇದು ಹಚ್ಚಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಆ ರೀತಿ ಇದ್ದೀವಿ. ಆದರೆ ನಮ್ಮ ಮನೆಯವರು ಆ ರೀತಿ ಅಂದು ಕೆಳಗಡೆ ಕೂರಿಸ್ಕೊಂಡ್ರು. ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ, ಯಾರಾದರೂ ಏನಾದರೂ ಅಂದರೆ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಆ ಥರ ನಮ್ಮ ಮನೆಯವ್ರ ಮೈಂಡ್ ಸೆಟ್ಟನು. ಹಂಗಾಗಿ ಸರಿ ಅಂತಂದು ಹೇಳ್ಬಿಟ್ಟು ನಾನೇ ಕೂತ್ಕೊಂಡೆ, ನೋವಾದರೂ ಪರವಾಗಿಲ್ಲ ಅಂತ. ಈಗ ಅದನ್ನ ಸ್ವಲ್ಪ ಹಚ್ಚಿ ಸ್ವಲ್ಪ ಆ ಥರ, ಅದು ಆಗಲೇ ಒಂಥರ ಸ್ಟ್ರೈಟ್ ಥರ ಆಗೋಗಿದೆ ಕಾಲು. ಅದಕ್ಕೆ ಸ್ವಲ್ಪ ಆ ಥರ ಶೇಕ್ ಮಾಡ್ತಾಯಿದ್ರು. ನೋವಂತೂ ಅಪ್ಪ ಸಿಕ್ಕಾಪಟ್ಟೆ ಇದೆ, ಹೇಳೋಕ್ಕಾಗಲ್ಲ ಅಷ್ಟೊಂದು ನೋವು. ನನ್ನ ಲೈಫಲ್ಲಿ ಇಷ್ಟು ನೋವು ತಿಂತಾ ಇರೋದಿದೆ. ನನಗೆ ಡೆಲಿವರಿ ಟೈಮಲ್ಲಿ ಸಮೇತ ಅಷ್ಟು ನೋವು ಅನಿಸಿರ್ಲಿಲ್ಲ ನನಗೆ. ಇದೇ ಜಾಸ್ತಿ ಪೇಯ್ನ್ ಆಗಿದೆ ನಿಜವಾಗ್ಲೂ. ಓಡೋಕ್ಕೆ ಆಗ್ತಾಯಿಲ್ಲ. ನಾವು ಮುರಿದಿರೋರು ಯಾವ ರೀತಿ ಪೇಯ್ನ್ ಅನುಭವಿಸ್ತಾರೋ ಗೊತ್ತಿಲ್ಲ. ಆಗಲಿ ಇದು ಪೆಟ್ಟು ನನಗೆ ಬಿದ್ದಿರೋದು, ಯಾವ ರೀತಿ ಬಿತ್ತು ಏನು ಅಂತ ನಾನು ಹೇಳ್ತೀನಿ ಮುಂದೆ. ಅದು ಸಂಜೆ ಆಗೋಯ್ತು, ಪೇಯ್ನ್ ಜಾಸ್ತಿ ಆಯಿತು, ಮತ್ತು ಊತನೂ ಜಾಸ್ತಿ ಬರ್ತಾಯಿತ್ತು ಕಾಲು. ಅದಕ್ಕೆ ಅದು ನೋವು ಕಡಿಮೆ ಆಗಿಲ್ಲ, ಮಲ್ಗೋಕ್ಕಾಗ್ತಾಯಿಲ್ಲ ಅಂತ ನಾನು ಅಳ್ತಾ ಇದ್ದರೆ ನಮ್ಮಪ್ಪ ಪಾಪ ರಾತ್ರಿನೇ ಬಂದುಬಿಟ್ಟು ಇದು ಹುಡುಗಿನ ತುಪ್ಪ ಇರುತ್ತಲ್ಲ, ಅದು ನೋವೆಲ್ಲ ಕಿತ್ತಾಕ್ಬಿಡುತ್ತೆ ಆ ರೀತಿ ಹಚ್ಕೊಳ್ಳೋದ್ರಿಂದ. ಅದು ಹಚ್ಚಿ ಹೋಗ್ತೀನಮ್ಮ, ಸ್ವಲ್ಪ ಹೊತ್ತು ಹಂಗೆ ಹೊರಗಡೆ ಕೂತ್ಕೊಂಡಿರೋ ಚೇರ್ ಮೇಲೆ, ಆಮೇಲೆ ಸರಿ ಹೋಗುತ್ತೆ, ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂದರು. ಇನ್ನು ಬೆಳಿಗ್ಗೆ ಬಿದ್ದೀನಿ, ಸಂಜೆಗೆ ನೋವು ಕಡಿಮೆ ಆಗುತ್ತೇನೋ ಅಂತಂದೇಳಿ ನಾನು ಸರಿ ಅಂತ ಹಚ್ಚಿಸ್ಕೊಂಡು ಸ್ವಲ್ಪ ಚೇರ್ ಮೇಲೆ ಕೂತ್ಕೊಂಡೆ. ಅದು ಹಿಂದ್ಗಡೆನೂ ಎಲ್ಲ ಸ್ವಲ್ಪ ಊತ ಬಂದಿತ್ತು. ಅದಕ್ಕೆ ನನ್ನ ಮಗ ತೋರಿಸ್ತಾ ಇದ್ದೆ, ಹಿಂದೆ ಎಲ್ಲ ಕಚ್ಚಿ ಬಿದ್ದೈತೆ ನೋಡಪ್ಪ, ಅದು ಗಾಡಿತು ಅದೆಲ್ಲ ಹಿಂಗೆ ಅಂತಂದು ಹೇಳ್ತಾ ಇತ್ತ. ಅದಕ್ಕೆ ನಮ್ಮಪ್ಪ ನೀಟಾಗಿ ಹಚ್ಬಿಟ್ಟು, ಸ್ವಲ್ಪ ಪೇಯ್ನ್ ಕಡಿಮೆ ಆದರೆ ಸಾಕಪ್ಪ, ನಿದ್ದೆ ಬಂದರೆ ಸಾಕು ಕಣ್ಣಿಗೆ ಅನ್ನೋ ರೀತಿ ಆಗಿತ್ತು ನನಗೆ. ಅಷ್ಟೊಂದು ನೋವು ಕೊಡ್ತಾ ಇದೆ ಇದು. ಸರಿ ಅಂತಂದು ಹೇಳ್ಬಿಟ್ಟು ಆ ರೀತಿ ಹಚ್ಚಿಸ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡೆ. ನಿಜವಾಗ ಒಂಥರ ಹಿಂಗೆ ರಿಲೀಫ್ ಥರ ಸಿಕ್ಬಿಡ್ತು ಕಾಲಿಗೆ. ಅವಾಗ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಮತ್ತು ಬೆಳಿಗ್ಗೆಯಿಂದ ಈಗ ಸ್ಟಾರ್ಟ್ ಆಗಿದೆ ಮತ್ತೆ ಪೇಯ್ನು. ನೈಟು ನಾನು ಈ ರೀತಿ ಹಚ್ಕೊಂಡು ಹೋಗಿ ಮಲಗಿದ್ದು, ಸ್ವಲ್ಪ ಡ್ರೈ ಆಗಲಿ ಅಂತ. ಈಗ ನೋಡಿ ಅಲ್ಲಿ ಕುತ್ಕೊಳ್ಳೋಕೆ ಅಂತ ಚೇರ್ ಹತ್ರ ಹೋಗ್ತಾ ಇರಿ. ನಿಜ ಹೆಜ್ಜೆ ಎತ್ತಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಪೇಯ್ನ್ ಬರ್ತಾ ಇದೆ ಕಾಲು. ಹಂಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದೆ ಚೇರ್ ಮೇಲೆ. ಹಲೋ ಎಲ್ರಿಗೂ. ಈಗ ಟೈಮ್ ಬಂದು ಆಗಲೇ ಬೆಳಿಗ್ಗೆ 11 ಗಂಟೆ ಆಗಿದೆ. ವಿಡಿಯೋ ನೋಡಿದ್ರಲ್ಲ ಆಗಲೇ, ನಾವು ಕುಂದುರ್ಪಿಗೆ ಹೋಗಿದ್ವಿ ಸ್ವಲ್ಪ ಕೆಲಸದ ಮೇಲೆ. ಅದು ಬರ್ತಾ ಅಲ್ಲಿ ಒಂದು ಹಂಸ್ ಇತ್ತು. ಅವರು ಹಂಸ್ ಹತ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಬಂದರು ನಮ್ಮ ಮನೆಯವರು. ಸೈಡಲ್ಲಿ ಬಂದರೆ ಒಂದು ಸ್ವಲ್ಪ ದೂರ ಮುಂದೆ ಬಂದ್ವಿ. ಆ ರೀತಿ ಮುಂದೆ ಬಂದರೆ ಅಲ್ಲಿ ಒಂದು ಸೀಮೆ ಜಾಲಿದು ಗಿಡ ಇತ್ತು. ಅದು ಫುಲ್ ಹಿಂಗೆ ರೋಡ್ಗೆ ಒಂಥರ ಬಾಗಿತ್ತು. ಸುಮ್ಮನೆ ಎಲ್ಲ ಆಮೇಲೆ ತರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಪ್ಸಕ್ಕೆ ಹೋಗಿ, ರೋಡ್ ಸ್ವಲ್ಪ ಎಡ್ಜು ಜಾಸ್ತಿ ಇತ್ತು, ಒಂದಿಷ್ಟುದ್ದ ಆಳನೇ ಇತ್ತು ರೋಡ್ಗೂ ಮತ್ತು ನೆಲಕ್ಕೂ. ಆವಾಗ ಏನು ಮಾಡಿದ್ರು, ಡೈರೆಕ್ಟಾಗಿ ರೋಡ್ಗೆ ಹತ್ಸಕ್ಕೆ ಹೋಗ್ಬಿಟ್ರೆ ಸ್ಕಿಡ್ ಆಗಿ ಗಾಡಿ ಬಿದ್ದುಬಿಟ್ವಿ. ಬಿದ್ದುಬಿಟ್ರೆ ನಾನು ಬಿದ್ದಾಗ ಕಾಲನ್ನ ಹಿಂಗೆ ಸ್ವಲ್ಪ ದೂರ ತೆಗಿಬೇಕಾಗಿತ್ತು ಕಾಲನ್ನ. ನಾನು ತೆಗಿಲಿಲ್ಲ. ಅದೇ ರೀತಿ ಹೆಂಗೆ ಕೂತ್ಕೊಂಡಿದ್ದು ಹಂಗೆ ಬಿದ್ವಾ, ಹಿಂಗೆ ಬಿದ್ದುಬಿಟ್ವಿ ಕ್ರಾಸಾಗಿ. ಅದು ಗಾಡಿ ಕೆಳಗೆ ಹೋಗ್ಬಿಡ್ತು ಕಾಲು. ಆ ರೋಡ್ ಎಡ್ಜ್ ಇಷ್ಟುದ್ದ ಇತ್ತಲ್ಲ, ಆ ರೋಡಿಗೆ ಬಿದ್ದಿದೆ ಈ ಪಾದ. ಅದು ನಾನು ಕದಲ್ಸೋಕ್ಕಾಗ್ತಾಯಿಲ್ಲ. ಆ ಪಾದ ಬಿದ್ದಿರೋದು ಹಿಂಗೆ ಈ ಥರ ತಿರುಗಿದೆ ಪಾದ. ತಿರುಗಿರೋ ಪಾದದ ಮೇಲೆ ಗಾಡಿ ಹಿಂಗೆ ಅಂದ್ಕೊಂಡಿರೋದು. ಅದು ಪಲ್ಸರು, ತುಂಬ ವೆಯ್ಟ್ ಇದೆ ಗಾಡಿ. ಅದು ಫುಲ್ಲು ಒತ್ಕೊಬಿಡ್ತು. ಹಿಂಗೆ ಒತ್ಕೊಂಡು ಬಿಟ್ಟಾಗ ಅದು ನಮ್ಮ ಮನೆಯವ್ರ ಕಾಲಿಗೆ ಏನೂ ಆಗಿಲ್ಲ. ಅವರು ಎದ್ಬಿಟ್ರು, ಸ್ವಲ್ಪ ಬೇಗ ಎದ್ಬಿಟ್ರು. ನನ್ನ ಕಾಲು ಗಾಡಿ ಎತ್ತು ಮೇಲೆ ಅಂತ ಅಂದೆ. ಅವಾಗ ಅವರು ಬೇಗ ಎತ್ಬಿಟ್ರು. ಎತ್ತಿದ್ರೂ ನನಗೆ ಒಂಥರ ಏನೋ ಇದು ಮುರಿದಿರೋದು ನೋವು ಬರಲ್ಲ, ಸೇಮ್ ಅದೇ ಥರನೇ ನೋವು. ಅಪ್ಪ ನನ್ನ ಕಾಲು ಮುರಿದೋಯ್ತು ಅಂತಂದು ಅಲ್ಲೇ ಅಳ್ತಾ ಇದ್ದೀನಿ. ಎದ್ದಳಕ್ಕೆ ಆಗ್ತಾಯಿಲ್ಲ. ಆಮೇಲೆ ಅವರೇ ಎಬ್ಬಿಸಿದ್ರು.
ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಫುಲ್ಲು ಪೇಯ್ನ್ ಬರ್ತಾನೆ ಇದೆ, ಜಾಸ್ತಿ ಪೇಯ್ನು. ಅದು ಮುರಿದಿರೋರ್ಗೆ ಯಾವ ರೀತಿ ಬರುತ್ತೋ ನನಗೆ ಗೊತ್ತಿಲ್ಲ ಆಗಲಿ. ಸೊ ನನಗೆ ಮಾತ್ರ ಸಖತ್ತು ಪೇಯ್ನ್ ಬಂತು. ಅದು ವೆಯ್ಟು ಫುಲ್ ಆ ರೋಡ್ ಟಾರ್ಗೆ ಹಿಂಗೆ ಕಾಲು ಹಿಂಗೆ ಪಾದ ಇರೋದು, ಹಿಂಗೆ ಅದು ಕೆಳಗಡೆ ಐತೆ, ಮೇಲೆ ಹಿಂಗೆ ಗಾಡಿ ಬಿದ್ದಿರೋದು ಕಾಲ ಮೇಲೆ. ಇನ್ನೆಷ್ಟು ಪೇಯ್ನ್ ಆಗಿರ್ಬೇಡ. ಸೊ ನಿಜ ಯಪ್ಪ, ನನಗೆ ಈ ನೋವು ತಡ್ಕೊಳಕ್ಕೆ ಆಗ್ತಿಲ್ಲ, ಸುಮ್ಮನೆ ಸತ್ತೋಗೋದೇ ಮೇಲೂ ಅನ್ನಿಸ್ಬಿಡ್ತು, ಅಷ್ಟೊಂದು ಪೇಯ್ನ್ ಬಂತು. ಅಂಥ ಡೆಲಿವರಿ ಟೈಮಲ್ಲೇ ಆ ರೀತಿ ಪೇಯ್ನ ತಡ್ಕೊಂಡಿದ್ವಿ, ಆದರೆ ಈ ಪೇಯ್ನ್ ತಡ್ಕೊಳಕ್ಕಾಗಿಲ್ಲ ನಿಜವಾಗ್ಲೂ ನನ್ನ ಕೈಲಿ, ಅಷ್ಟೊಂದು ಪೇಯ್ನ್ ಬಂತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಂಗೆ ಬ್ಯಾಗಲ್ಲಿ ಬಾಟ್ಲಲ್ಲಿ ನೀರಿತ್ತು, ಸೊ ಅದನ್ನು ಕುಡಿತಾ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದು ಶೂ ಹಾಕ್ಕೊಂಡೋಗಿದ್ನಲ್ಲ, ಶೂ ಹಾಕ್ಕೊಳಕ್ಕಾಗ್ತಾಯಿಲ್ಲ, ಬಲ್ಗಾಲು ಫುಲ್ ಆಗಲೇ ಊತ ಬರ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಹಂಗೆ ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಳ್ಳೋಂತ ನೋಡಿದೆ. ಇನ್ನು ಬ್ಯಾಗಲ್ಲಿ ಹಂಗೆ ಇಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಅರ್ಧ ಪಾದಕ್ಕವರೆಗೂ ಮುಂದೆ ಹಿಂಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಪಕ್ಕದೋಲ್ದವ್ರು ನೋಡಿದ್ರು ನಾವು ಬಿದ್ದಿದ್ದು. ಸೊ ಅವಾಗ ಅವರು ಓಡಿ ಬಂದು ಇಲ್ಲಿ ಹುಷಾರಾಗಿ ಬರಬೇಕು, ಇಲ್ಲಿ ಯಾವಾಗಲೂ ಬೀಳ್ತಾ ಇರ್ತಾರೆ, ಅದು ಹಂಸು ತಪ್ಸೋಕ್ಕೆ ಅಂತಂದು ಸೈಡಿಂದ ಬರ್ತಾರೆ. ಆಗ ಈ ಥರ ಇದು ಎಡ್ಜು ಜಾಸ್ತಿ ಐತೆ ಆಳ, ಅದನ್ನ ಹತ್ಸಕ್ಕೆ ಹೋಗ್ತಾರೆ, ಬೀಳ್ತಾರೆ. ಮೊನ್ನೆ ಒಬ್ಬರಿಗೆ ಇಲ್ಲಿಗೆ ಕಟ್ಟಾಗಿತ್ತು ಕಾಲು ಅಂತಂದು ಹೇಳಿದ್ರು. ನನಗಂತೂ ತುಂಬ ಭಯ ಆಯಿತು. ಇದು 2ನೇ ಸಾರಿ ಬಿದ್ದಿರೋದು ಗಾಡೀಲಿ. ಚಿತ್ರದುರ್ಗಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ಬರ್ತಾಯಿದ್ರೆ ಅದು ಮರದ ನೆರಳು ಹಂಸ್ ಮೇಲೆ ಬಿದ್ದುಬಿಟ್ಟೈತೆ ಫುಲ್ಲು, ಅದು ಹಂಸ್ ಕಾಣ್ತಾನೆ ಇಲ್ಲ. ಅದು ಸ್ವಲ್ಪ ಗಾಡಿನೂ ಸ್ಪೀಡಾಗಿತ್ತು, ಇದೇನೇನಿಲ್ಲ, ಸುಮ್ಮನೆ ಸ್ಲೋ ಅಲ್ಲಿ ಹೋಗ್ಬಿಟ್ಟು ನಾವು ಇದು ಸ್ಕಿಡ್ ಆಗಿದ್ದು ಗಾಡಿ. ಸ್ವಲ್ಪ ಜೋರಾಗೆ ಬಿದ್ದರೆ ನಿಜವಾಗ್ಲೂ ಕಾಲಿದು ಕಟ್ಟಾಗೋದು ನನಗೆ, ಆ ಥರ ಆಗೋದು. ನಿನ್ನೆ ಅಲ್ಲಿ ದುರ್ಗಕ್ಕೆ ಹೋಗಿ ಬರಬೇಕಾದ್ರೆ ಅದು ಫುಲ್ಲು ಫಾಸ್ಟ್ ಇತ್ತು ಗಾಡಿ, ಅದರಲ್ಲಿ ಹಂಸ್ ಹತ್ತಿಸ್ಬಿಟ್ರು. ನಾನು ಇದು ಸ್ಯಾರಿ ಹಾಕ್ಕೊಂಡು ಸೈಡಿಗೆ ಕೂತಿದ್ದೆ, ಸ್ವಲ್ಪ ಮೇಲೆ ಹಾರಿದೆ, ಅದು ಹಿಂದೆ ಬಿದ್ದಿದ್ರೆ ತಲೆ ಫುಲ್ಲು ಇದೆ, ಅವತ್ತೇ ಸ್ಪಾಟ್ ಆಗ್ತಾಯಿದ್ದೆ. ಸ್ವಲ್ಪ ಮೇಲೆ ಹಾರಿ ಹಂಗೆ ಕೂತ್ಕೊಂಡು ನಮ್ಮ ಮನೆಯವರು ಇದು ಕತ್ತಿಗೆ ಹಾಕ್ಕೊಂಡು ಕೈ ಅವರು ಹಿಡ್ಕೊ ಅಂತ ಅಂದರು. ಹಂಗೆ ಟೈಟಾಗಿ ಹಿಡ್ಕೊಬಿಟ್ಟು ಹಂಗೆ ಒಂದು ಸ್ವಲ್ಪ ದೂರ ಹಂಗೆ ಕಂಟ್ರೋಲ್ ಮಾಡ್ತಾ ಹೋಗಿ ಕೊನೆಯದಾಗಿ ಇನ್ನು ಆಗಲಿಲ್ಲ ಮಾಡೋಕ್ಕೆ. ಒಂದು ಬಾರೆ ಗಿಡ ಇತ್ತು, ಬಾರೆಕಾಯಿ ಗಿಡ ಅಂತೀವಲ್ಲ ಮುಳ್ಳಿಂದು, ಆ ಗಿಡದ ಹತ್ರ ಹೋಗಿದ ತಕ್ಷಣ ಬಿದ್ದುಬಿಟ್ವಿ. ಫುಲ್ಲು ಮೈಯೆಲ್ಲ ಪರ್ಚ್ಕೊಂಡು ಹೋಗಿತ್ತಿದ್ದೆಲ್ಲನೂ ಮುಳ್ಳು. ಅವಾಗೇನು ಅಷ್ಟೊಂದು ಏಟಾಗಿಲ್ಲ, ಬಲಗೈ ಸ್ವಲ್ಪ ಊತ ಬಂದಿತ್ತು ಅಷ್ಟೇ. ಈಗಂತೂ ಸಖತ್ತು ಪೇನ್ ಆಗಿದೆ, ಕಾಲು ಓಡಾಡೋಕ್ಕೆ ಆಗ್ತಾಯಿಲ್ಲ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಸ್ವಲ್ಪ ಅದು ಬಂದಾಗ ಹಾಸ್ಪಿಟಲ್ ಹೋದ್ವಿ ಅಲ್ಲಿಂದ. ಸೊ ಅಲ್ಲಿ ಬಿದ್ದಾದ್ಮೇಲೆ ಅವರು ಸ್ವಲ್ಪ ಬಂದು ಮಾತಾಡಿ ಸಮಾಧಾನ ಮಾಡಿ ಹೋದರು. ಅವಾಗ ಗಾಡೀಲಿ ಬರ್ತಾಯಿದ್ದೀನಿ, ನಿಜ ಹಿಂದೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಪೇಯ್ನು. ಅಮ್ಮ ಇಳಿಸ್ಬಿಟ್ರೆ ಸುಮ್ಮನೆ ಇಳಿಬೇಕು ಹತ್ತಬೇಕು ಅಂತ ಏನೇನೋ ಮನಸ್ಸಿಗೆ ಬರ್ತೈತೆ, ಅಷ್ಟು ನೋವಾಗ್ತೈತೆ. ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಪೇಯ್ನ್ ಇಂಜೆಕ್ಷನ್ ಮಾಡಿಸ್ಕೋಬೇಕು ಅಂದರೆ ಅವಾಗ ನಮ್ಮ ಮನೆಯವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲೇ ಹಿಂದಳಿಗೆ ಬಂದುಬಿಟ್ಟು ಪೇಯ್ನ್ ಕಿಲ್ಲರ್ ಒಂದು ಪೇಯ್ನ್ಗೆ ನನಗೆ ಫಸ್ಟ್ ಇಂಜೆಕ್ಷನ್ ಕೊಡಿಸೋದು ಅಂತ, ಅಷ್ಟೊಂದು ಪೇಯ್ನ್ ನನಗೆ ಆಗ್ತಾನೆ ಇರಲಿಲ್ಲ ತಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಪೇಯ್ನ್ಗೆ ಒಂದು ಇಂಜೆಕ್ಷನ್ ಕೊಡಿಸಿದ್ರು. ಅದನ್ನು ತೊಗೊಂಡು 1-2 ಟ್ಯಾಬ್ಲೆಟ್ ಕೊಟ್ಟರು, ಅದನ್ನು ತೊಗೊಂಡು ಬಂದೆ. ಸೊ ಅಲ್ಲಿವರೆಗೂ ಒಂದು ಪೇಯ್ನ್ ಆದರೆ ಮನೆಗೆ ಬಂದಮೇಲೆ ಒಂದು ಪೇಯ್ನ್ ಬಂತು. ಸ್ವಲ್ಪ ಕಾಲಿಗೆ ರೆಸ್ಟ್ ಕೊಟ್ಟವಲ್ಲ, ಅಮ್ಮ ಎದ್ದು ಸುಮ್ಮನೆ ಬಡ್ಕೋಬೇಕು ಬಾಯಿ ಅನ್ನಿಸ್ತೈತೆ, ಅಷ್ಟೊಂದು ಪೇಯ್ನು ಆಗ್ತಾನೇ ಇಲ್ಲ ನನ್ನ ಕೈಲಿ. ಇನ್ನೂ ಫುಲ್ಲು ಊತ ಬಂದುಬಿಡ್ತು ಕಾಲು. ಆವಾಗ ನಮ್ಮಮ್ಮ ಅವರು ಹುಡುವಿನ ತುಪ್ಪ ಹಚ್ತಾರಲ್ಲ ನೋವಿಗೆ, ಸೊ ಅದು ನಮ್ಮಮ್ಮರ ಮನೇಲಿದೆ, ಅದನ್ನು ತಗೊಬಂದು ನಮ್ಮಪ್ಪ ಹಚ್ಚಿ ಹೋಯ್ತು. ಆವಾಗ ಒಂದು 10 ನಿಮಿಷ ಬಿಟ್ಟಾಗ ಸ್ವಲ್ಪ ಹಂಗೆ ಕಡಿಮೆ ಆಯಿತು ಪೇಯ್ನ್ ಅನ್ನೋದು. ಆಗ ಬಂದು ನಮ್ಮಮ್ಮ ಸ್ವಲ್ಪ ಮುದ್ದೆ ಊಟ ತಂದುಕೊಟ್ರು, ಊಟ ಮಾಡಿಬಿಟ್ಟು ಅವಾಗ ಮಲಗಿರೋಳು. ನೈಟ್ ಫುಲ್ ಏನು ಪೇಯ್ನ್ ಇರಲಿಲ್ಲ. ಸೊ ಈಗ ಬೆಳಿಗ್ಗೆ ಎದ್ದೀನಿ, ಈಗ ಸ್ವಲ್ಪ ಪೇಯ್ನ್ ಅನ್ನಿಸ್ತೈತೆ, ಊತ ಬಂದುಬಿಟ್ಟೈತೆ ಜಾಸ್ತಿ ಕಾಲು ನೋವ್ತೈತೆ. ಏನಂದರೆ ನನಗೆ ರೆಸ್ಟ್ ಮಾಡ್ಕೊತ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಾನು ಮನೇಲಿರೋದು ಒಬ್ಬಳೇ. ಹಾಗಾಗಿ ಸ್ವಲ್ಪ ಹಂಗೆ ಕೆಲಸಗಳು ಮಾಡ್ಕೊತಾ ಇದ್ದೀನಿ, ಆದರೆ ಓಡಾಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ. ಹೆಜ್ಜೆ ಎತ್ತಿಟ್ರೆ ಪ್ರಾಣ ಹೋದಷ್ಟು ನೋವಾಗ್ತೈತೆ. ಅವು ಆದಷ್ಟು ಅಪ್ಪ 2 ವೀಲರಲ್ಲಿ ಮಾತ್ರ ಆರಾಮಾಗಿ ನಿಧಾನಕ್ಕೆ ಓಡಾಡಬೇಕು. ನಾವು ಸ್ಪೀಡಾಗಂತೂ ಓಡಾಡಲ್ಲ ಗಾಡೀಲಿ, ಅದು ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದಿರೋದಷ್ಟೇ ಗಾಡಿ. ಸ್ಪೀಡಲ್ಲಿ ಬಿದ್ದಿದ್ರೆ ನಿಜ ನನ್ನ ಕಾಲು ಇರ್ತಾ ಇರಲಿಲ್ಲ. ನಿನ್ನೆ ಸದ್ಯ ದೇವ್ರ ದಯೆಯಿಂದ ನನಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ, ಇದು ಕ್ಯೂರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೆಲ್ಲ ಕಟ್ಟು ಎಲ್ಲ ಹಾಕ್ಸು ಅಂತಂದು ಹೇಳ್ತಾರೆ, ಆದರೆ ಪರವಾಗಿಲ್ಲ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮನೆಗಳಲ್ಲೆಲ್ಲನೂ. ಅದು ಹುಳಿನ ತುಪ್ಪ ಹಚ್ಕೊಂತೀನಿ, ಸ್ವಲ್ಪ ಕಡಿಮೆ ಆಗಿದೆ ನೋವು, ಕಡಿಮೆ ಆಗುತ್ತೆ. ಹಬ್ಬದಷ್ಟರಲ್ಲಿ ಸ್ವಲ್ಪ ಕ್ಯೂರ್ ಆದರೆ ಸಾಕು, ಓಡಾಡೋ ರೀತಿ ಸ್ವಲ್ಪ ಹಿಂಗೆ. ಯುಗಾದಿ ಹಬ್ಬದ ಮುಂಚೆನೇ ಈ ರೀತಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮ ಹಣೆಯಲ್ಲಿ ಏನು ಬರೆದಿದ್ರೆ ಅದಾಗಲೇಬೇಕು, ನಾ ಯಾರಿಂದ ತಪ್ಸೋಕ್ಕಾಗಲ್ಲ. ಸೊ ಹಂಗೆ ಇದು ಮಾಡ್ಕೊಂಡು ಬಂದೆ ನಿನ್ನೆ. ಸೊ ಇದೊಂದು ಪೇಯ್ನು, ಇನ್ನೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಹಂಗೆ ಉಳ್ಕೊಂಡಿದ್ದೆ, ಹಾಗೆ ಮಾಡ್ಕೋಬೇಕು ನಾನು ನಮ್ಮಮ್ಮ ರೋಜಾ. ಸದ್ಯ ಹೆಂಗೋ ಒಂದಿಷ್ಟು ಪರವಾಗಿಲ್ಲ ಅನ್ನಿಸ್ತಾ ಇದೆ ಈಗ. ನನಗೆ ನಿನ್ನೆ ಅಂತೂ ಫುಲ್ ಅಳ್ತಾನೇ ಇದ್ದೀನಿ, ಕಣ್ಣೀರೇ ನಿಲ್ತಾಯಿಲ್ಲ. ಅದ್ರ ಜೊತೆಗೆ ನಮ್ಮ ಮನೆಯವ್ರು ಸ್ವಲ್ಪ ಬೈಯೋದು ಜಾಸ್ತಿ. ಸೊ ಹಿಂಗೇನಾದರೂ ಬಿದ್ದಾಗ ಎದ್ದಾಗ ಹಂಗೆ ಬೈತಾನೆ ಇರ್ತಾರೆ, ನೀನು ಸರಿಯಾಗಿ ಕೂತ್ಕೊಳ್ಳಲ್ಲ, ಇಲ್ಲ ಕಾಲು ತೆಗಿಬೇಕಾಗಿತ್ತು, ಬಿದ್ದಿದ ತಕ್ಷಣ ಸ್ಕಿಡ್ ಆಗಿದ್ದು 1 ಸೆಕೆಂಡಲ್ಲಿ, ಅದು ಐಡಿಯಾ ಬರಬೇಕಲ್ಲ ಕಾಲು ತೆಗಿಬೇಕು ಮೇಲೆ ಅನ್ನೋದು. ಸೊ ಹಂಗಾದ್ಮೇಲೆ ನಮ್ಮ ಮನೆಯವ್ರು ಅಷ್ಟೇ, ಸ್ವಲ್ಪ ಅವ್ರಿಗೆ ಏನಾದರೂ ಆಗಲಿ ಅವ್ರ ರೀತಿ ಇರಬೇಕು ಎಲ್ಲರೂ. ಎಲ್ಲರ ಮನಸ್ಥಿತಿ ಅದೇ ರೀತಿ ಇರಲ್ವಲ್ಲ, ಎಲ್ಲರ ಬಾಡಿನೂ ಅವ್ರ ರೀತಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಆಗಲ್ವಲ್ಲ.
ಸೊ ಅವ್ರಿಗೆ ಹೆಂಗೆ ಒಂದು ಕಾಲು ಕಡ್ದ ಇಲ್ಲಿಗೆ ಮುರಿದಾಕ್ಬಿಡ್ಲಿ, ಸೊ ಅವ್ರು ಹಂಗೆ ಇರ್ತಾರೆ, ಅಯ್ಯೋ ಅಪ್ಪ ಅನ್ನಲ್ಲ. ಸೊ ನನಗೆ ಆ ರೀತಿ ನಾನು ಸೆನ್ಸಿಟಿವ್ ಜಾಸ್ತಿ. ಅದರಲ್ಲಿ ಆ ಗಾಡಿ ಫುಲ್ಲು ಅದಕ್ಕೆ ಬಿಟ್ಟಿದೆ, ಟಾರ್ ರೋಡ್ಗೂ ನಾನು ಕಾಲು ಕೊಟ್ಟಿದ್ದೀನಿ, ಅದ್ರ ಮಧ್ಯೆ ಬಂದು ಅದಕ್ಕೊಂಡಿದೆ. ಹೆಂಗಾಗಿರ್ಬೇಡ ಹೇಳ್ರಿ, ನಾವು ಪೇಯ್ನ್ ಬಂದಿದೆ, ತೋರಿಸ್ತೀನಿ ನಿಮಗೆ ಎಷ್ಟೊಂದು ಊತ ಬಂದಿದೆ ಕಾಲು ಅಂತ. ಈ ರೀತಿ ಆಯಿತು ನನಗೆ ನಿನ್ನೆ. ಆದಷ್ಟು ಸ್ವಲ್ಪ ಸ್ಲೋ ಆಗಿ ಓಡಾಡಿ, ಅದು ರೋಡು ಚೆನ್ನಾಗಿರಲಿಲ್ಲ ನಾವು ಹೋಗಿದ್ದು, ಹಾಗಾಗಿ ಈ ಥರ ಎಫೆಕ್ಟ್ ಆಯಿತು. ಅಪ್ಪ ಸಾಕಾಯಿತು ನಂಗೆ ನಿನ್ನೆಯಿಂದ, ಭಯನೂ ಅನ್ನಿಸ್ತು ಸ್ವಲ್ಪ. ಇಲ್ಲಿಗೂ ನನಗೆ ಭಯ ಸುತ್ಕೊತೈತೆ ಗಾಡಿ ನೋಡಿದ್ರೆ, ಆ ರೀತಿ ಆಯಿತು ನಿನ್ನೆ. ಏನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಆಗೋ ಆಗಿದೆ. ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಾವು ಬಂದಿದೆ ಅಂತಂದು ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವೀಗ ಕಾಲು ಎಷ್ಟು ದಪ್ಪ ಊತ ಬಂದಿದೆ. ಅದು ಇದೆಯಲ್ಲ, ಅದು ಮೂಳೆ, ಅದೆರಡು ಜಾಯಿಂಟ್ ಇರುತ್ತಲ್ಲ ಪಾದದ ಹತ್ರ, ಸೊ ಅಲ್ಲಿ ಅದು ಗಾಡಿ ಬಂದು ಅದಕ್ಕೊಂಡಿರೋದು ಕಾಲ ಮೇಲೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಬಾವು, ಅದು ಹೆಜ್ಜೆ ಎತ್ತಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಾವು ಬಂದಿದೆ. ಪೇಯ್ನ್ ಜಾಸ್ತಿ ಇದೆ, ಬಾವು ಎಷ್ಟಾದರೂ ಬರಲಿ, ಆ ಪೇಯ್ನ್ ಸ್ವಲ್ಪ ಕಡಿಮೆ ಆದರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ಸೊ ಈ ಥರ ಇದೆ ಕಾಲು. ನೆನ್ನೆ ಚೆನ್ನಾಗಿದ್ದೆ ನೋಡಿ, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಸೊ ಆ ರೀತಿ ಆಗುತ್ತೆ, ಇರೋಷ್ಟು ದಿನ ಚೆನ್ನಾಗಿರ್ಬೇಕಷ್ಟೇ. ಸೊ ಈ ಪೇಯ್ನ್ಸ್ ಆದಷ್ಟು ಸ್ವಲ್ಪ ದಿನ ಕಡಿಮೆ ಆದರೆ ಸಾಕಪ್ಪ ಅನ್ನಿಸ್ಬಿಟ್ಟು